ಹೈ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದ್ರೆ ಒಂದು 2 ಡೇಸ್ ಲೀವ್ ಇರುತ್ತೆ, ಊರಿಗೆ ಹೋಗೋಣ ಅಂತ ಬಂದ್ರೆ ಅಪ್ಪ ಈ ಮೆಜೆಸ್ಟಿಕ್ ಅಲ್ಲಿ ಏನ್ ರಶ್ ಗೊತ್ತಾ. ನೋಡಿಲಿ, ನೋಡಿ ನಮ್ಮ ಅರ್ಕಿಗೋಡು ಹಾಸನ್ಗೆ ಹೋಗೋದು ಎಲ್ಲರಿಗೂ ಇದೇ ಪ್ರಾಬ್ಲಮ್. ವೀಕೆಂಡ್ ಬಂದ್ರೆ ಈ ರೀತಿ ಫೆಸ್ಟಿವಲ್ ಲಾಂಗ್ ವೀಕೆಂಡ್ ಬಂದ್ರೆ ಇಷ್ಟೇ ಜನ ರಶ್ ಇರುತ್ತೆ. ಅಲ್ಲ, ಒಂದು 4-5 ಬಸ್ಸಿಗೆ ತುಂಬೋದು ಅಷ್ಟು ಜನ ಇದಾರೆ ಈ KSRTC ಡಿಪಾರ್ಟ್ಮೆಂಟ್ಗೆ. ನನ್ಗೊಂದು ಡೌಟ್, ಈ ನಾರ್ಮಲ್ ಡೇಲಿ ಇಷ್ಟೊಂದು ಬಸ್ ಇರ್ತಾವಲ್ಲ, ಈ ವೀಕೆಂಡ್ ಅಲ್ಲಿ ಏನಕ್ಕೆ ಅಷ್ಟೊಂದು ಕಮ್ಮಿ ಆಗ್ಬಿಡುತ್ತೆ ಬಸ್ ಅಂತ. ಹಿಂಗೆ ಲಾಂಗ್ ವೀಕೆಂಡ್ ಇರುತ್ತೆ, ಎಲ್ರು ಹೋಗ್ತಾರೆ, ಒಂದ್ ಸ್ವಲ್ಪ ಬಸ್ ಇದ್ ಮಾಡ್ಬೇಕು ಅಂತ. ಯಪ್ಪ, ಏನ್ ರಶ್ ಗುರು. ಹಾ, ಅಷ್ಟು ನಮ್ಮ KSRTC ಡಿಪಾರ್ಟ್ಮೆಂಟ್ ಇದಾಗಿರುತ್ತೆ. ಈ ರೀತಿ ವೀಕೆಂಡ್ ಎಲ್ಲ ಬಂದಾಗ, ಲಾಂಗ್ ವೀಕೆಂಡ್ ಎಲ್ಲ ಬಂದಾಗ ಒಂಚೂರು ಫಸ್ಟೇ ಎಲ್ಲ ಪ್ಲಾನ್ ಮಾಡ್ಕೋಬೇಕು ತಾನೆ. ಈ ರೀತಿ ಎಲ್ಲ ಮಾಡಿದ್ರೆ ಹೆಂಗೆ ಹೇಳಿ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬಾ ಫುಲ್ಲು. ನಮ್ಮ ಹಾಸನ್ನು, ಅರ್ಕಲಗೋಡು, ಈ ಒಣೇಶ್ವರ, ಈ ಸೋಮವಾರಪೇಟೆ, ಶನಿವಾರಪೇಟೆ ಎಲ್ಲ ಹೋಗೋ ಜನಗಳಿಗೆಲ್ಲ ಇಷ್ಟೊಂದು ಹಿಂಸೆ ವೀಕೆಂಡ್ ಬಂದ್ರೆ. ಇದು ಈಗ್ಲಿಂದ ಇಲ್ಲ, ಫಸ್ಟ್ ಇಂದನೂ ಐತೆ ಈ ಸಮಸ್ಯೆ. ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒಂದು ವೀಕೆಂಡ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಲ್ವಾ. ಅವಾಗಿಂದ ಇಲ್ಲೊಂದು ಬಸ್ ವೆಯ್ಟ್ ಮಾಡ್ತಿದೀವಿ, ಸಿಗ್ತಾನೆ ಇಲ್ಲ. ಅವ್ರು ನೋಡಿದ್ರೆ 7:30 ಬಿಡ್ತಾರಂತೆ, ಅಷ್ಟು ವೆಯ್ಟ್ ಮಾಡ್ಬೇಕು. ಈಗ ಒಂದು 6:45 ಕೊಣ್ಣೂರ್ ಗಾಡಿ ಇದೆ, ಅದು ಬಿಟ್ಟಾದ್ಮೇಲೆ ಬಿಡ್ತಾರಂತೆ, ನೋಡ್ಬೇಕು. ಈ ಸಮಸ್ಯೆ ಇವಾಗ್ಲಿಂದ ಅಲ್ಲ, ಅವಾಗ್ಲಿಂದನೂ ಇದೆ. ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇವಾಗ ಡಿಸ್ಟಿಕ್ ವೈಸ್ ತಗೊಂಡ್ರು ಕಾಲೇಜ್ಗೆ ಹೋಗೋದು ಮಾರ್ನಿಂಗ್ಗೆ ಎಷ್ಟು ರಶ್ ಇರುತ್ತೆ ಅಂದರೆ, ಇದೆಲ್ಲ ಯಾವಾಗ ಸರಿಯಾಗುತ್ತೆ ಅಂತಲೇ ಗೊತ್ತಿಲ್ಲ. ಅಲ್ಲ, ನನಗೊಂದು ಡೌಟು, ಅಷ್ಟೊಂದು ನ್ಯೂ ಬಸ್ಸಸ್ಸೆಲ್ಲ ಬಿಟ್ಟೆ ಅಂತ ಹೇಳ್ತಾರಲ್ಲ, ಅವೆಲ್ಲ ಎಲ್ಲಿಗೆ ಹೋಗಿರ್ತವೆ? ಹಾಂ, ಸುಮ್ಮನೆ ಬಿಡ್ತಾರಾ? ಸುಮ್ಮನೆ ಹೆಸರು ಅಂತ ಮಾತ್ರನಾ? ಇದೆಲ್ಲ ಸಮಸ್ಯೆ ಯಾವಾಗ ಬಗೆಹರುತ್ತಂತಲೇ ಗೊತ್ತಿಲ್ಲ.